ಇಂದಿನ ವಿಡಿಯೋ ವಿಷ್ಣು ಸಹಸ್ರನಾಮ ಸ್ತೋತ್ರದ 33ನೇ ಶ್ಲೋಕದ ಬಗ್ಗೆ. ಈ ವಿಡಿಯೋದಲ್ಲಿ ವಿಷ್ಣು ಸಹಸ್ರನಾಮದ 33ನೇ ಶ್ಲೋಕದ ಅರ್ಥವನ್ನು ತಿಳಿದುಕೊಳ್ಳೋಣ ಮತ್ತು ಈ ಶ್ಲೋಕವನ್ನು ಪಠಿಸುವುದರಿಂದಾಗುವ ಪ್ರಯೋಜನಗಳನ್ನು ಸಹ ನಾವು ತಿಳಿಯೋಣ. ವಿಷ್ಣು ಸಹಸ್ರನಾಮದ 33ನೇ ಶ್ಲೋಕವು ಹೀಗಿದೆ. ಯುಗಾದಿ ಕೃದ್ ಯುಗಾವರ್ತೋ ನೈಕಮಾಯೋ ಮಹಾಶನಃ ಅದೃಶ್ಯೋ ವ್ಯಕ್ತ ರೂಪಶ್ಚ ಸಹಸ್ರಜಿತ್ ಅನಂತಜೇತ್. ಈ ಶ್ಲೋಕದಲ್ಲಿ ವಿಷ್ಣುವಿನ 8 ನಾಮಗಳಿವೆ. ಈಗ ವಿಷ್ಣುವಿನ ಈ ಪ್ರತಿಯೊಂದು ನಾಮದ ಅರ್ಥವನ್ನು ತಿಳಿದುಕೊಳ್ಳೋಣ. ಮೊದಲ ವಿಷ್ಣು ನಾಮವು ಹೀಗಿದೆ. ಓಂ ಯುಗಾದಿ ಕೃತೇ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ಕಾಲ ವಿಭಾಜನೆಗಳನ್ನು ಸೃಷ್ಟಿಸಿದವನು ಅಥವಾ ಎಲ್ಲ ಯುಗಗಳಿಗೂ ಕಾರಣನಾದವನು. ಎರಡನೇ ವಿಷ್ಣು ನಾಮವು ಹೀಗಿದೆ. ಓಂ ಯುಗವರ್ತಾಯ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ಕಾಲಾವಧಿಗಳನ್ನು ಮತ್ತೆ ಮತ್ತೆ ಬರುವಂತೆ ಮಾಡುವವನು ಅಥವಾ ಸತ್ಯಯುಗದಿಂದ ಪ್ರಾರಂಭವಾಗುವ 4 ಯುಗಗಳ ಪುನರಾವರ್ತನೆಯನ್ನು ಉಂಟು ಮಾಡುವವನು. ಮೂರನೇ ವಿಷ್ಣು ನಾಮವು ಹೀಗಿದೆ. ಓಂ ನೈಕಮಾಯಾಯ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ಅನೇಕ ಭ್ರಮೆಗಳನ್ನು ಸೃಷ್ಟಿಸುವವನು ಅಥವಾ ಮಾಯೆಯ ಹಲವಾರು ರೂಪಗಳನ್ನು ಧಾರಣೆ ಮಾಡಬಲ್ಲವನು. ನಾಲ್ಕನೇ ವಿಷ್ಣು ನಾಮವು ಹೀಗಿದೆ. ಓಂ ಮಹಾಶನಾಯ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ಕಲ್ಪದ ಕೊನೆಯಲ್ಲಿ ಎಲ್ಲವನ್ನೂ ತನ್ನೊಳಗೆ ಸೇವಿಸುವವನು. ಐದನೇ ವಿಷ್ಣು ನಾಮವು ಹೀಗಿದೆ. ಓಂ ಅದೃಶ್ಯಾಯ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು 5 ಜ್ಞಾನೇಂದ್ರಿಯಗಳಿಂದ ಗೋಚರಿಸದವನು ಅಥವಾ ಗ್ರಹಿಸಲಾಗದವನು. ಆರನೇ ವಿಷ್ಣು ನಾಮವು ಹೀಗಿದೆ. ಓಂ ವ್ಯಕ್ತ ರೂಪಾಯ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ಎಲ್ಲ ಯೋಗಿಗಳಿಗೆ ಸ್ಪಷ್ಟವಾಗಿ ಗೋಚರಿಸುವವನು. ಏಳನೇ ವಿಷ್ಣು ನಾಮವು ಹೀಗಿದೆ. ಓಂ ಸಹಸ್ರಜಿತೇ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ಸಾವಿರಾರು ದುಷ್ಟ ಜನರನ್ನು ಸೋಲಿಸುವವನು ಅಥವಾ ಯುದ್ಧದಲ್ಲಿ ದೇವತೆಗಳ ಅಸಂಖ್ಯಾತ ಶತ್ರುಗಳನ್ನು ಗೆದ್ದವನು. ಎಂಟನೇ ವಿಷ್ಣು ನಾಮವು ಹೀಗಿದೆ. ಓಂ ಅನಂತಜಿತೇ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ಶಾಶ್ವತವಾಗಿ ವಿಜಯಶಾಲಿಯಾಗಿರುವವನು ಅಥವಾ ಎಲ್ಲಾ ಶಕ್ತಿಗಳಿಂದ ಕೂಡಿದವನು ಮತ್ತು ಎಲ್ಲದರ ಮೇಲೆಯೂ ಎಲ್ಲ ಸಮಯದಲ್ಲೂ ವಿಜಯಶಾಲಿಯಾಗಿರುವವನು. ವಿಷ್ಣು ಸಹಸ್ರನಾಮದ ಈ 33ನೇ ಶ್ಲೋಕವು ಭಗವಾನ್ ವಿಷ್ಣು 4 ಯುಗಗಳನ್ನು ಪ್ರಾರಂಭಿಸುವವನು, 4 ಯುಗಗಳನ್ನು ಪ್ರಾರಂಭಿಸಿ ಕೊನೆಗೊಳಿಸುವವನು. ಅವನು ಅನೇಕ ಭ್ರಮೆಗಳನ್ನು ಮಾಡುತ್ತಾನೆ. ಪ್ರಳಯ ಸಮಯದಲ್ಲಿ ಈ ಎಲ್ಲ ಲೋಕಗಳನ್ನು ತನ್ನೊಳಗೆ ಹೀರಿಕೊಳ್ಳುತ್ತಾನೆ. ಅವನಿಗೆ ಕಲ್ಪನೆಗೂ ಮೀರಿದ ಸ್ವಭಾವವಿದೆ. ಅವನಿಗೆ ಸ್ಪಷ್ಟವಾಗಿ ಗೋಚರಿಸುವ ರೂಪವಿದೆ. ಅವನು ಸಾವಿರ ಯುಗಗಳ ಮೂಲಕ ನಿದ್ರಿಸುತ್ತಾನೆ. ಅವನು ಅನಂತವಾಗಿ ವಿಜಯಶಾಲಿಯಾಗಿದ್ದಾನೆ ಎಂದು ಹೇಳುತ್ತದೆ. ಕಾಲದ ಭಯವನ್ನು ತೆಗೆದುಹಾಕಲು ಈ ಶ್ಲೋಕವನ್ನು ಪಠಿಸಿ. ಈ ಶ್ಲೋಕವು ನಿಮ್ಮ ಕೆಟ್ಟ ಸಮಯವನ್ನು ತೆಗೆದುಹಾಕುತ್ತದೆ ಅಥವಾ ನಿಮ್ಮ ಕೆಟ್ಟ ಸಮಯದಲ್ಲಿ ನಿಮಗೆ ಶಾಂತತೆಯನ್ನು ನೀಡುತ್ತದೆ. ಈ ಶ್ಲೋಕವು ಭ್ರಮೆಯ ಬಂಧಗಳಿಂದ ಮುಕ್ತರಾಗಲು ನಿಮಗೆ ಸಹಾಯ ಮಾಡುತ್ತದೆ. ಈ ಶ್ಲೋಕ ನಿಮಗೆ ಯಶಸ್ಸು, ಆಂತರಿಕ ಶಕ್ತಿ ಮತ್ತು ಧೈರ್ಯವನ್ನು ಪಡೆಯಲು ಸಹಾಯ ಮಾಡುತ್ತದೆ. ಆಶ್ಲೇಷ ನಕ್ಷತ್ರಕ್ಕೆ ಸೇರಿದ ಜನರು ತಮ್ಮ ಜೀವನದಲ್ಲಿನ ಎಲ್ಲಾ ಸಮಸ್ಯೆಗಳನ್ನು ತೊಡೆದುಹಾಕಲು ಮತ್ತು ನಿಮ್ಮ ಜೀವನದಲ್ಲಿ ಎಲ್ಲಾ ಶುಭಗಳನ್ನು ಪಡೆಯಲು ಈ ಮಂತ್ರವನ್ನು 27 ಬಾರಿ ಜಪಿಸಬೇಕು. ಇದಿಷ್ಟು ವಿಷ್ಣು ಸಹಸ್ರನಾಮ ಸ್ತೋತ್ರದ 33ನೇ ಶ್ಲೋಕದ ಕುರಿತಾಗಿತ್ತು. ನಾಳೆಯ ವಿಡಿಯೋದಲ್ಲಿ ವಿಷ್ಣು ಸಹಸ್ರನಾಮದ 34ನೇ ಶ್ಲೋಕದ ಮೇಲೆ ಚಿಂತನೆಯನ್ನು ಮಾಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನೆಲ್ ಸಪೋರ್ಟ್ ಮಾಡೋಕೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.